ಪುಸ್ತಕದ ಹೆಸರು ಗಾಯತ್ರಿ ಮಹಾವಿಜ್ಞಾನ. ಅಧ್ಯಾಯದ ಹೆಸರು ಗಾಯತ್ರಿ ಸಾಧನೆಯಿಂದ ದೊರೆಯುವ ಶ್ರೀ, ಸಮೃದ್ಧಿ ಮತ್ತು ಸಫಲತೆಗಳು. ಗಾಯತ್ರಿಯು ತ್ರಿಗುಣಾತ್ಮಕವಾಗಿದೆ. ಅದರ ಉಪಾಸನೆಯಿಂದ ಸತ್ವಗುಣದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಇಷ್ಟು ಮಾತ್ರವಲ್ಲ, ಕಲ್ಯಾಣವುಂಟು ಮಾಡುವ ಮತ್ತು ಉಪಯುಕ್ತವಾದ ರಜೋಗುಣದಲ್ಲಿಯೂ ಬೆಳವಣಿಗೆಯಾಗುತ್ತದೆ. ರಜೋಗುಣಕ್ಕೆ ಸಂಬಂಧಿಸಿದ ಆತ್ಮಬಲವು ಅಭಿವೃದ್ಧಿ ಹೊಂದುವುದರಿಂದ ವ್ಯಕ್ತಿಯ ಗುಪ್ತ ಶಕ್ತಿಗಳು ಎಚ್ಚೆತ್ತುಕೊಳ್ಳುತ್ತವೆ ಮತ್ತು ಅವುಗಳ ಸಾಂಸಾರಿಕ ಜೀವನದ ಸಂಘರ್ಷಗಳ ವೇಳೆ ಅನುಕೂಲಕರವಾದ ಪ್ರತಿಕ್ರಿಯೆಗಳನ್ನು ಸೃಷ್ಟಿಸುತ್ತವೆ. ಉತ್ಸಾಹ, ಸಾಹಸ, ಸ್ಫೂರ್ತಿ, ನಿರಾಲಸ್ಯತೆ, ಆಸೆ, ದೂರದರ್ಶಿತ್ವ, ತೀಕ್ಷ್ಣ ಬುದ್ಧಿ, ಸಂದರ್ಭದ ಪರಿಚಯ, ಮಾತಿನಲ್ಲಿ ಮಧುರತೆ, ಆಕರ್ಷಕ ವ್ಯಕ್ತಿತ್ವ, ಎಲ್ಲರೊಂದಿಗೆ ಬೆರೆತುಕೊಳ್ಳುವ ಸ್ವಭಾವ ಇಂತಹ ಅನೇಕ ಚಿಕ್ಕ ದೊಡ್ಡ ವಿಶೇಷತೆಗಳು ಅರಳಿಕೊಳ್ಳುತ್ತವೆ ಮತ್ತು ಉನ್ನತ ಮುಖವಾಗಿ ಚಲಿಸುತ್ತವೆ. ಇದರ ಕಾರಣದಿಂದ ಶ್ರೀಂ ತತ್ವದ ಉಪಾಸಕನು ಆಂತರ್ಯದಲ್ಲಿ ಒಂದು ಹೊಸ ಚೌಕಟ್ಟಿನೊಳಗೆ ಕರಗುತ್ತಾ ಹೋಗುತ್ತಾನೆ. ಅವನಲ್ಲಿ ಎಂತಹ ಬದಲಾವಣೆಗಳಾಗುತ್ತವೆ ಎಂದರೆ, ಅವುಗಳಿಂದಾಗಿ ಸರ್ವೇ ಸಾಮಾನ್ಯನಾದ ವ್ಯಕ್ತಿಯು ಧನಸಂಪತ್ತುಗಳಿಂದ ಸಮೃದ್ಧಿಯನ್ನು ಪಡೆಯಲು ಶಕ್ತನಾಗುತ್ತಾನೆ. ಗಾಯತ್ರಿಯ ಉಪಾಸಕರಲ್ಲಿ ಮನುಷ್ಯನನ್ನು ದುಃಖಿಯನ್ನಾಗಿ ಮಾಡುವ ಕೊರತೆಗಳು ನಾಶವಾಗಿ ಅವರಲ್ಲಿ ಅನೇಕ ವಿಶೇಷ ಗುಣಗಳು ಉತ್ಪತ್ತಿಯಾಗುತ್ತವೆ. ಈ ಕಾರಣದಿಂದ ಮನುಷ್ಯನು ನಿಧಾನವಾಗಿ ಸಮೃದ್ಧಿ, ಸಂಪನ್ನತೆ ಮತ್ತು ಉನ್ನತಿಗಳತ್ತ ದಾಪುಗಾಲು ಹಾಕುತ್ತಾ ಮುಂದೆ ಸಾಗುತ್ತಾನೆ. ಗಾಯತ್ರಿ ತನ್ನ ಸಾಧಕರ ಜೋಳಿಗೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಉರುಳಿಸುವುದಿಲ್ಲ ಎನ್ನುವುದು ನಿಜ. ಆದರೆ ಇದು ಸತ್ಯ. ಸಾಧಕರಲ್ಲಿ ಅದು ಎಂತಹ ವಿಶೇಷತೆಗಳನ್ನು ಸೃಷ್ಟಿಸುತ್ತದೆ ಎಂದರೆ, ಅವುಗಳಿಂದಾಗಿ ಆತ ಎಂದಿಗೂ ಅಭಾವಗ್ರಸ್ತನಾಗಿ ಮತ್ತು ದೀನಹೀನನಾಗಿ ಉಳಿಯುವ ಸಾಧ್ಯತೆಯೇ ಇರುವುದಿಲ್ಲ. ಈ ರೀತಿಯ ಅನೇಕ ಉದಾಹರಣೆಗಳು ನಮ್ಮ ನೆನಪಿನಲ್ಲಿ ಉಳಿದಿವೆ. ಅವುಗಳಲ್ಲಿ ಕೆಲವನ್ನು ಕೆಳಗೆ ಕೊಡಲಾಗಿದೆ. ಛಿಂದವಾಡ ಜಿಲ್ಲೆಯ ಹರೇಯ ಗ್ರಾಮದ ಪಂಡಿತ ಭೋರೆಲಾಲ್ ಬ್ರಹ್ಮಚಾರಿ ಬರೆಯುತ್ತಾರೆ, ವೇತನದಲ್ಲಿ ಮಿತಿಮೀರಿದ ಹೆಚ್ಚಳದಿಂದಾಗಿ ನಾನು ಧನಧಾನ್ಯಗಳಿಂದ ಪರಿಪೂರ್ಣನಾಗಿದ್ದೇನೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನನಗೆ ಸಫಲತೆಯು ದೊರೆಯುತ್ತದೆ. ಅನೇಕ ವಿಧದ ತೊಂದರೆಗಳ ನಿವಾರಣೆಯು ತನ್ನಷ್ಟಕ್ಕೆ ಆಗಿಬಿಡುತ್ತದೆ. ನನ್ನ ಅನುಭವದಂತೆ ಈ ಸಫಲತೆಗೆ ನಾನು ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನು ಜಪಿಸುವುದೇ ಮೂಲ ಕಾರಣವಾಗಿದೆ. ಝಾನ್ಸಿಯ ಪಂಡಿತ ಲಕ್ಷ್ಮೀಕಾಂತ ಝಾ ವ್ಯಾಕರಣ ಸಾಹಿತ್ಯಾಚಾರ್ಯ ಬರೆಯುತ್ತಾರೆ, ಚಿಕ್ಕಂದಿನಿಂದಲೇ ನನಗೆ ಗಾಯತ್ರಿಯ ಬಗ್ಗೆ ಪೂರ್ತಿಯಾಗಿ ಶ್ರದ್ಧೆ ಇದ್ದಿತ್ತು. ನಾನು ಪ್ರತಿನಿತ್ಯವೂ 1000 ಗಾಯತ್ರಿ ಮಂತ್ರ ಜಪವನ್ನು ಮಾಡುತ್ತೇನೆ. ಇದರ ಕಾರಣದಿಂದ ನಾನು ಸಾಹಿತ್ಯಾಚಾರ್ಯ, ವ್ಯಾಕರಣಾಚಾರ್ಯ, ಸಾಹಿತ್ಯ ರತ್ನ ಮತ್ತು ವೇದಶಾಸ್ತ್ರಿ ಇತ್ಯಾದಿ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದೆ ಮತ್ತು ಝಾನ್ಸಿಯ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಿನ್ಸಿಪಾಲನಾಗಿ ನಿಯುಕ್ತಗೊಂಡೆ. ನಾನು ಒಬ್ಬ ಸೇಠ್ನ ಸಾವಿನ ಅತಿ ಸಮೀಪ ಬಂದಿರುವ 16 ವರ್ಷದ ಮಗನ ಪ್ರಾಣವು ಗಾಯತ್ರಿ ಜಪದ ಪ್ರಭಾವದಿಂದ ಉಳಿದಿರುವುದನ್ನು ಸ್ವತಃ ಕಣ್ಣಾರೆ ಕಂಡಿದ್ದೇನೆ. ಇದರಿಂದಾಗಿ ಗಾಯತ್ರಿಯ ಮೇಲಿನ ನನ್ನ ಶ್ರದ್ಧೆಯು ಮತ್ತಷ್ಟು ದೃಢವಾಗಿದೆ. ವೃಂದಾವನದ ಪಂಡಿತ ತುಲಸೀದಾಸ ಶರ್ಮಾ ಬರೆಯುತ್ತಾರೆ, ಸುಮಾರು 10 ವರ್ಷಗಳು ಕಳೆದಿರಬಹುದು. ಶ್ರೀ ಉಡಿಯಾ ಬಾಬರ ಆದೇಶದ ಮೇರೆಗೆ ಹಾಥರಸ್ ಗ್ರಾಮದ ನಿವಾಸಿಯಾದ ಲಾಲಾ ಗಣೇಶಿಲಾಲ್ ಗಂಗೆಯ ದಡದಲ್ಲಿರುವ ಕರ್ಣವಾಸದಲ್ಲಿ 24 ಲಕ್ಷ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿಸಿದ್ದನು. ಅದರ ನಂತರ ಗಣೇಶಿಲಾಲನ ಆರ್ಥಿಕ ಪರಿಸ್ಥಿತಿಯು ದಿನದಿನವೂ ಬೆಳೆಯುತ್ತಾ ಹೋಯಿತು ಮತ್ತು ಸದ್ಯ ಅವನ ಪ್ರತಿಷ್ಠೆ ಹಾಗೂ ಸಂಪನ್ನತೆ ಹಿಂದೆ ಇದ್ದುದಕ್ಕಿಂತ 4 ಪಟ್ಟಷ್ಟು ಬೆಳೆದಿದೆ. ಪ್ರತಾಪಗಡದ ಪಂಡಿತ ಹರಿನಾರಾಯಣ ಶರ್ಮಾ ಬರೆಯುತ್ತಾರೆ, ನನ್ನ ಒಬ್ಬ ಹತ್ತಿರದ ಸಂಬಂಧಿಯು ಕಾಶಿಯಲ್ಲಿ ಒಬ್ಬ ಮಹಾಪುರುಷನಿಂದ ಸಂಪತ್ತನ್ನು ಗಳಿಸುವ ಉಪಾಯವನ್ನು ಕೇಳಿದನು. ಆ ಮಹಾತ್ಮನು ಉಪದೇಶವಿತ್ತನು. ಪ್ರಾತಃ ಕಾಲ 4 ಗಂಟೆಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸಂಧ್ಯಾವಂದನೆಗಳನ್ನು ಪೂರೈಸಿ ನಿಂತುಕೊಂಡೇ 1000 ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಆ ವ್ಯಕ್ತಿಯು ಅದರಂತೆಯೇ ಮಾಡಿದನು ಮತ್ತು ಅವನ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಪ್ರಯಾಗ ಜಿಲ್ಲೆಯ ಚಿತೌನಾ ಗ್ರಾಮವಾಸಿಯಾದ ಪಂಡಿತ್ ದೇವನಾರಾಯಣ ಜಿ ಸಂಸ್ಕೃತದ ಅತಿದೊಡ್ಡ ವಿದ್ವಾಂಸರು. ಅಂತೆಯೇ ಗಾಯತ್ರಿಯ ಅನನ್ಯ ಉಪಾಸಕರು. 30 ವರ್ಷಗಳವರೆಗೆ ಅಧ್ಯಯನದಲ್ಲೇ ನಿರತರಾದ ಪಂಡಿತರು ಅದರ ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು. ಅವರಿಗೆ ದೊರಕಿದ ಮಡದಿಯು ಸುಶೀಲೆಯೂ ಪತಿಭಕ್ತಿ ಪರಾಯಣೆಯೂ ಆಗಿದ್ದಳು. ವಿವಾಹವಾಗಿ ಎಷ್ಟೋ ಕಾಲ ಕಳೆದು ಹೋದರೂ ಅವರಿಗೆ ಮಕ್ಕಳಾಗಲಿಲ್ಲ. ಅವರ ಪತ್ನಿಯು ಬಂಜತನಕ್ಕೆ ತಮ್ಮನ್ನೇ ತಾವು ಹಳಿದುಕೊಂಡು ಸದಾ ದುಃಖಿಯಾಗಿರುತ್ತಿದ್ದರು.
ಪಂಡಿತರು ಅವರ ಇಚ್ಛೆಯಂತೆ 1.25 ಲಕ್ಷ ಗಾಯತ್ರಿ ಜಪದ ಅನುಷ್ಠಾನವನ್ನು ಪೂರ್ತಿಗೊಳಿಸಿದರು. ಕೆಲವೇ ದಿನಗಳಲ್ಲಿ ಅವರಿಗೆ ಒಬ್ಬ ಪ್ರತಿಭಾವಂತನಾದ, ಬುದ್ಧಿವಂತನಾದ ಪುತ್ರನು ಜನಿಸಿದನು. ಆತ ದೊಡ್ಡವನಾಗಿ ದೇವಭಾಷೆಯಾದ ಸಂಸ್ಕೃತದಲ್ಲಿ ಸರ್ವೋಚ್ಚ ಉಪಾಧಿಯನ್ನು ಸಂಪಾದಿಸಿದನು. ಪ್ರಯಾಗದ ಬಳಿ ಜಮುನೀಪುರ ಗ್ರಾಮದಲ್ಲಿ ರಾಮನಿಧಿ ಶಾಸ್ತ್ರಿ ಎಂಬ ಹೆಸರಿನ ಒಬ್ಬ ಶ್ರೇಷ್ಠ ವಿದ್ವಾಂಸರು ವಾಸಿಸುತ್ತಿದ್ದರು. ಅವರು ತೀರಾ ಬಡವರು, ಆದರೆ ಗಾಯತ್ರಿ ಸಾಧನೆಯನ್ನು ತುಂಬಾ ತತ್ಪರತೆಯಿಂದ ಮಾಡುತ್ತಿದ್ದರು. ಒಮ್ಮೆ 9 ದಿನ ಉಪವಾಸವಿದ್ದು ಅವರು ನವಾಹ್ನ ಪುರಶ್ಚರಣೆಯನ್ನು ಮುಗಿಸಿದರು. ಪುರಶ್ಚರಣೆಯ ಕೊನೆಯ ದಿನ ಅರ್ಧರಾತ್ರಿಯಲ್ಲಿ ಭಗವತಿ ಗಾಯತ್ರಿಯು ಒಂದು ದಿವ್ಯ ರೂಪದಿಂದ ಅವರಿಗೆ ದರ್ಶನವಿತ್ತಳು ಮತ್ತು ಹೇಳಿದಳು, ನಿನ್ನ ಇದೇ ಮನೆಯ ಇಂತಹ ಸ್ಥಾನದಲ್ಲಿ ಚಿನ್ನದ ನಾಣ್ಯಗಳು ತುಂಬಿರುವ ಕೊಡವಿದೆ. ಅದನ್ನು ತೆಗೆದು ನಿನ್ನ ದಾರಿದ್ರ್ಯವನ್ನು ತೊಲಗಿಸಿಕೊ. ಪಂಡಿತರು ಆ ಕೊಡವನ್ನು ಹೊರತೆಗೆದು ಬಡತನದಿಂದ ಪಾರಾದರು. ಇಂದೋರ್ನ ನಿವಾಸಿಯಾದ ಪಂಡಿತ ರಕ್ಷಾಪಾಲರು ಹೇಳುತ್ತಾರೆ, ಒಬ್ಬ ವ್ಯಕ್ತಿಯು ಅವನ ಮಡದಿಯೊಂದಿಗೆ ದಿನಬೆಳಗಾದರೆ ಜಗಳ ಕಾಯುತ್ತಿದ್ದ. ಕೆಲವು ದಿನಗಳಷ್ಟು ಕಾಲ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿತವಾದ ಜಲವನ್ನು ಕುಡಿದುದರಿಂದ ಅವನ ಸ್ವಭಾವವು ಬದಲಾಯಿತು ಮತ್ತು ಪತಿ ಪತ್ನಿಯರಲ್ಲಿ ಪರಸ್ಪರ ಸೌಹಾರ್ದತೆಗಳು ಬೆಳೆಯುತ್ತಲೇ ಹೋದವು. ಬರೋಡಾದ ವಕೀಲ ರಾಮಚಂದ್ರ ಕಾಳೀಶಂಕರ ಪಾಠಕ್ ಆರಂಭದಲ್ಲಿ ಅತ್ಯಲ್ಪ ಮಾಸಿಕ ವೇತನದ ಒಂದು ಚಿಕ್ಕ ನೌಕರಿಯನ್ನು ಜೀವನಾಧಾರಕ್ಕೆ ಅವಲಂಬಿಸಿದ್ದರು. ಆ ಸಮಯದಲ್ಲಿ ಅವರು ಒಂದು ಗಾಯತ್ರಿ ಪುರಶ್ಚರಣವನ್ನು ಪೂರ್ತಿಗೊಳಿಸಿದರು. ಇದರಿಂದ ಅವರ ಅಭಿರುಚಿಯು ವಿದ್ಯೆಯ ಅಧ್ಯಯನದಲ್ಲಿ ತೊಡಗಿಕೊಂಡಿತು. ಮುಂದೆ ಅವರು ಪ್ರಸಿದ್ಧ ಕಾನೂನು ತಜ್ಞರಾದರು. ಅವರ ಮಾಸಿಕ ಆದಾಯವು ಸುಮಾರು 50 ಪಟ್ಟು ಬೆಳೆಯಿತು. ಮಹುವಾ ಕಾಠಿಯಾವಾಡ್ದ ರಣಛೋಡಲಾಲ್ ಭಾಯಿಯ ಹೇಳಿಕೆ ಹೀಗಿದೆ. ಒಬ್ಬ ವ್ಯಕ್ತಿಯ ಪುತ್ರನು ಮೆಟ್ರಿಕ್ನಲ್ಲಿ 2 ಬಾರಿ ಅನುತ್ತೀರ್ಣನಾದನು. ಕೊನೆಗೆ ಆತನು ದುಃಖಿತನಾಗಿ ಗಾಯತ್ರಿಯ ಜಪವನ್ನು ಮಾಡಿಸಿದನು. ಅದೇ ವರ್ಷ ಆ ಹುಡುಗನು ಒಳ್ಳೆಯ ಅಂಕಗಳಿಂದ ಉತ್ತೀರ್ಣನಾದನು. ಗುಜರಾತಿನ ಮಧುಸೂದನ ಸ್ವಾಮಿಯ ಸನ್ಯಾಸ ಸ್ವೀಕಾರದ ಮೊದಲಿನ ಹೆಸರು ಮಾಯಾಶಂಕರ ದಯಾಶಂಕರ ಪಂಡ್ಯ ಎಂದಾಗಿತ್ತು. ಅವರು ಸಿದ್ದಪುರದಲ್ಲಿ ವಾಸಿಸುತ್ತಿದ್ದರು. ಮೊದಲು ಅತ್ಯಲ್ಪ ವೇತನದ ನೌಕರಿಯಿಂದ ದಿನ ಕಳೆಯುತ್ತಿದ್ದರು. ಅವರು ಆರಂಭದಲ್ಲಿ ಪ್ರತಿನಿತ್ಯ 1000 ಗಾಯತ್ರಿ ಜಪ ಸಂಖ್ಯೆಯಿಂದ ಆರಂಭಿಸಿ ಮುಂದೆ 4000ದವರೆಗೆ ಏರಿಸಿದರು. ಇದರಿಂದ ಅವರಿಗೆ ಪದೋನ್ನತಿಯಾಯಿತು. ಅವರು ಮುಂದಕ್ಕೆ ಬರೋಡಾ ರಾಜ್ಯದ ರೈಲ್ವೆ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಸೂಪರಿಂಟೆಂಡೆಂಟ್ ಮಟ್ಟದವರೆಗೂ ಪದೋನ್ನತಿಯನ್ನು ತಲುಪಿದರು ಮತ್ತು ಪ್ರತಿ ತಿಂಗಳು ಅವರ ವೇತನದಲ್ಲಿ ಸುಮಾರು 15 ಪಟ್ಟು ಹೆಚ್ಚಳ ಉಂಟಾಯಿತು. ಕೊನೆಗೆ ಅವರು ಸನ್ಯಾಸವನ್ನು ಸ್ವೀಕರಿಸಿದರು. ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಕಾರಿಕೆಯನ್ನು ಬರೆದ ವಿದ್ವಾಂಸ ಗೌಡಪಾದರ ಜನ್ಮವು ಅವರ ತಂದೆ 7 ದಿನಗಳ ಗಾಯತ್ರಿ ಜಪವನ್ನು ಉಪವಾಸದಿಂದ ನೆರವೇರಿಸಿದ್ದರಿಂದ ಉಂಟಾಯಿತು. ಪ್ರಸಿದ್ಧ ಸಾಹಿತಿ ಪಂಡಿತ್ ದ್ವಾರಕಾ ಪ್ರಸಾದ್ ಚತುರ್ವೇದಿ ಆರಂಭದಲ್ಲಿ ಅಲಹಾಬಾದ್ನ ಒಬ್ಬ ಸಿವಿಲ್ ಸರ್ಜನ್ ಕೈಕೆಳಗೆ ಮುಖ್ಯ ಗುಮಾಸ್ತರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅವರು ವಾರನ್ ಹೇಸ್ಟಿಂಗ್ನ ಜೀವನ ಚರಿತ್ರೆಯನ್ನು ಬರೆದರು. ಅದು ಆ ಕಾಲದಲ್ಲಿ ರಾಜದ್ರೋಹವೆಂದು ಪರಿಗಣಿಸಲ್ಪಟ್ಟಿತ್ತು ಮತ್ತು ಇದರಿಂದಾಗಿ ಅವರನ್ನು ನೌಕರಿಯಿಂದ ಕಿತ್ತುಹಾಕಲಾಯಿತು. ದೊಡ್ಡ ಪರಿವಾರ ಮತ್ತು ಅದರ ನಿರ್ವಹಣೆಗೆ ಬೇರೆ ಯಾವುದೇ ಸಾಧನವಿಲ್ಲದಿದ್ದರಿಂದ ಅವರು ಗಾಯತ್ರಿಗೆ ಶರಣು ಹೋದರು. ಈ ತಪಸ್ಸಿನ ಫಲಸ್ವರೂಪವಾಗಿ ಅವರಿಗೆ ಪುಸ್ತಕ ಲೇಖನದ ಸ್ವತಂತ್ರ ಕೆಲಸವೂ ದೊರೆಯಿತು. ಮುಂದಕ್ಕೆ ಅವರು ಸಾಕಷ್ಟು ಗಾಯತ್ರಿ ಅನುಷ್ಠಾನವನ್ನು ಮಾಡುವ ಒಂದು ನಿಯಮಕ್ಕೆ ಅಂಟಿಕೊಂಡರು ಮತ್ತು ಪ್ರತಿನಿತ್ಯ ಗಾಯತ್ರಿಯ ಜಪವನ್ನು ಮಾಡತೊಡಗಿದರು. ಸ್ವರ್ಗೀಯ ಪಂಡಿತ ಬಾಲಕೃಷ್ಣ ಭಟ್ಟರು ಹಿಂದಿಯ ಪ್ರಸಿದ್ಧ ಲೇಖಕರು. ಅವರು ಪ್ರತಿನಿತ್ಯವೂ 500 ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು ಮತ್ತು ಹೇಳುತ್ತಿದ್ದರು, ಗಾಯತ್ರಿ ಜಪವನ್ನು ಪ್ರತಿನಿತ್ಯ ಮಾಡುವ ವ್ಯಕ್ತಿಗೆ ಎಂದಿಗೂ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಈ ಲೇಖಕರು ತನ್ನ ಜೀವನ ಪರ್ಯಂತ ವಿದ್ಯೆ, ಹಣ ಮತ್ತು ಜನಸಂಪರ್ಕಗಳಿಂದ ತುಂಬಿದ ಕೊಡವಾಗಿದ್ದರು. ಪ್ರಯಾಗ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಕ್ಷೇತ್ರೇಶಚಂದ್ರ ಚಟ್ಟೋಪಾಧ್ಯಾಯ ಸೋದರಳಿಯ ಅವರ ಮನೆಯಲ್ಲಿದ್ದುಕೊಂಡು ಕಲಿಯುತ್ತಿದ್ದನು. ಇಂಟರ್ ಪರೀಕ್ಷೆಯ ಲಾಜಿಕ್ ವಿಷಯದ ದಿನ ಆತ ಬಹಳ ದುಃಖಿಯಾಗಿದ್ದ, ಏಕೆಂದರೆ ಅವನಿಗೆ ಆ ವಿಷಯದಲ್ಲಿ ಏನೇನೂ ಪರಿಣತಿ ಇರಲಿಲ್ಲ. ಪ್ರೊಫೆಸರ್ ಸಾಹೇಬರು ಅವನಿಗೆ ಪ್ರೋತ್ಸಾಹವಿತ್ತು ಪರೀಕ್ಷೆ ಬರೆಯಲು ಕಳಿಸಿದರು ಮತ್ತು ಸ್ವತಃ ತಾನು ರಜಾ ತೆಗೆದುಕೊಂಡು ಒಂದು ಆಸನದಲ್ಲಿ ಕುಳಿತು ಗಾಯತ್ರಿ ಜಪದಲ್ಲಿ ತೊಡಗಿದರು. ಆ ಬಾಲಕನು ಹಿಂದಿರುಗುವವರೆಗೂ ಅವರ ಜಪವು ಮುಂದುವರೆದಿತ್ತು. ಬಾಲಕನು ತನ್ನ ಪರೀಕ್ಷೆಯು ಸುಲಭವಾಗಿತ್ತೆಂದು ಹೇಳಿದನು ಮತ್ತು ಬರೆಯುತ್ತಿರುವ ವೇಳೆ ಯಾರೋ ಅವನ ಲೇಖನಿಯನ್ನು ಹಿಡಿದು ಬರೆಯುತ್ತಿರುವಂತೆ ಭಾಸವಾಯಿತೆಂದು ವಿವರಿಸಿದನು.
ಆತ ಒಳ್ಳೆಯ ಅಂಕಗಳನ್ನು ಪಡೆದು ಉತ್ತೀರ್ಣನಾದನು. ಅಲಹಾಬಾದ್ನ ಪಂಡಿತ ಪ್ರತಾಪ್ ನಾರಾಯಣ ಚತುರ್ವೇದಿಯವರು ಕೆಲಸವನ್ನು ಕಳೆದುಕೊಂಡರು. ಎಲ್ಲೆಲ್ಲಿ ಹುಡುಕಿದರೂ ಅವರಿಗೆ ಬೇರೆ ಕೆಲಸ ದೊರೆಯದಿದ್ದಾಗ ಅವರ ತಂದೆಯ ಆದೇಶದಂತೆ ಗಾಯತ್ರಿಯ 1.25 ಲಕ್ಷ ಜಪವನ್ನು ಮಾಡಿ ಮುಗಿಸಿದರು. ಅದು ಮುಗಿಯುತ್ತಲೇ ಅದೇ ಪಯೋನಿಯರ್ ಪ್ರೆಸ್ಸಲ್ಲಿ ಹಿಂದಿನ ನೌಕರಿಗೆ ಹೋಲಿಸಿದಾಗ 2.5 ಪಟ್ಟು ವೇತನದೊಂದಿಗೆ ಹೊಸ ಕೆಲಸವೂ ದೊರೆಯಿತು. ಹಿಂದೆ ಆ ಕೆಲಸಕ್ಕೆ ಅವರ ಅರ್ಹತೆಯನ್ನು ಅನೇಕ ಬಾರಿ ತಿರಸ್ಕರಿಸಲಾಗಿತ್ತು. ಕಲ್ಕತ್ತಾದ ಶಾ ಮೊಡಕಮಲ ಖೇಜಡಿವಾಲ ಆರಂಭದಲ್ಲಿ ಜೋಧಪುರ ರಾಜ್ಯದ ಒಂದು ಹಳ್ಳಿಯಲ್ಲಿ ಅತ್ಯಲ್ಪ ಸಂಬಳದ ಅಧ್ಯಾಪಕರಾಗಿ ದುಡಿಯುತ್ತಿದ್ದರು. ಗಾಯತ್ರಿಯ ಬಗ್ಗೆ ಬರೆದ ಚಿಕ್ಕ ಪುಸ್ತಕದಿಂದ ಆಕರ್ಷಿತರಾಗಿ ಅವರು ಗಾಯತ್ರಿ ಜಪವನ್ನು ನಿತ್ಯ ಜಪಿಸುವ ನಿರ್ಧಾರವನ್ನು ಮಾಡಿದರು. ಹೀಗೆ ಜಪ ಮಾಡುತ್ತಿದ್ದಂತೆ ಅಕಸ್ಮಾತ್ತಾಗಿ ಅವರ ಮನಸ್ಸಿನಲ್ಲಿ ಒಂದು ಸ್ಫುರಣ ಉಂಟಾಯಿತು. ಏನೆಂದರೆ ಅವರು ಕಲ್ಕತ್ತೆಗೆ ಹೋದರೆ ಅವರ ಆರ್ಥಿಕ ಸ್ಥಿತಿಯು ಸುಧಾರಿಸುವುದು. ಈ ಕಾರಣಕ್ಕಾಗಿ ಅವರು ಕಲ್ಕತ್ತಾ ತಲುಪಿದರು. ಅವರು ವ್ಯಾಪಾರದ ಕ್ಷೇತ್ರದಲ್ಲಿ ದುಡಿಯತೊಡಗಿದರು ಮತ್ತು ಅದರೊಂದಿಗೆ ಗಾಯತ್ರಿಯ ಸಾಧನೆಯನ್ನು ಅತ್ಯಂತ ಆಳವಾದ ಶ್ರದ್ಧೆಯಿಂದ ಮಾಡತೊಡಗಿದರು. ಹತ್ತಿಯ ವ್ಯಾಪಾರದಲ್ಲಿ ಅವರಿಗೆ ಅತ್ಯಧಿಕ ಲಾಭವಾಯಿತು ಮತ್ತು ಕೆಲವೇ ದಿನಗಳಲ್ಲಿ ಅವರು ಲಕ್ಷಾಧಿಪತಿಯಾದರು. ಬುಲಾಢಾನಾದ ಶ್ರೀ ಬದರಿಪ್ರಸಾದ್ ವರ್ಮಾರ ಆರ್ಥಿಕ ಸ್ಥಿತಿಯು ಅತ್ಯಂತ ದುರ್ಬಲವಾಗಿತ್ತು. ಅತ್ಯಲ್ಪ ಸಂಬಳದಲ್ಲಿ ಪರಿವಾರದ 8 ಸದಸ್ಯರ ಖರ್ಚು ವೆಚ್ಚಗಳನ್ನು ಸರಿಹೊಂದಿಸಿಕೊಳ್ಳಬೇಕಾಗಿತ್ತು. ಕನ್ಯೆಯು ವಿವಾಹಕ್ಕೆ ಸಿದ್ಧಳಾಗಿ ಬೆಳೆದು ನಿಂತಿದ್ದಳು. ಒಂದು ಒಳ್ಳೆಯ ಮನೆತನದೊಂದಿಗೆ ವಿವಾಹ ನೆರವೇರಿಸಬೇಕಿದ್ದರೆ ಸಾವಿರಾರು ರೂಪಾಯಿಯ ವರದಕ್ಷಿಣೆಯನ್ನು ಹೊಂದಿಸಿಕೊಳ್ಳಬೇಕಾಗಿತ್ತು. ಅವರು ತೀವ್ರ ದುಃಖಿತರಾಗಿ ಗಾಯತ್ರಿ ಮಾತೆಯ ಚರಣಗಳಲ್ಲಿ ಕಣ್ಣೀರು ಸುರಿಸತೊಡಗಿದರು. ಅಕಸ್ಮಾತ್ತಾಗಿ ಅಂತಹ ಸಂಯೋಗ ಉಂಟಾಯಿತೆಂದರೆ ಡೆಪ್ಯೂಟಿ ಕಲೆಕ್ಟರ್ ಸಾಹೇಬರ ಮಗನ ವಿವಾಹದ ದಿಬ್ಬಣ. ಕನ್ಯಾ ಪಕ್ಷದವರೊಂದಿಗೆ ಜಗಳವಾಡಿ ವಿವಾಹ ನೆರವೇರದೆ ಹಿಂದಿರುಗುತ್ತಿತ್ತು. ಡೆಪ್ಯೂಟಿ ಸಾಹೇಬರು ವರ್ಮಾಜಿಯ ಪರಿಚಿತರು. ದಿಬ್ಬಣದ ದಾರಿಯಲ್ಲಿ ಅವರ ಹಳ್ಳಿ ಇತ್ತು. ಡೆಪ್ಯೂಟಿ ಸಾಹೇಬರು ವರ್ಮಾಜಿಯವರ ಬಳಿ ವಿವಾಹದ ಪ್ರಸ್ತಾಪವನ್ನು ಮುಂದಿಟ್ಟು ವರ್ಮಾಜಿಯವರ ಕನ್ಯೆಯ ವಿವಾಹವನ್ನು ಅದೇ ದಿನ ಅವರ ಮಗನೊಂದಿಗೆ ನೆರವೇರಿಸುವ ಇಚ್ಛೆಯನ್ನು ಪ್ರಕಟಪಡಿಸಿದರು. ವರ್ಮಾಜಿ ತಕ್ಷಣ ಒಪ್ಪಿಕೊಂಡರು. ಎಂಎ ತೇರ್ಗಡೆಯಾದ ಮತ್ತು ಒಳ್ಳೆಯ ಮಾಸಿಕ ವೇತನವಿದ್ದ ಹುಡುಗನ ವಿವಾಹವು ಅತಿ ಕಡಿಮೆ ಖರ್ಚಿನಲ್ಲಿ ವರ್ಮಾರ ಮಗಳೊಂದಿಗೆ ಸಾಂಗವಾಗಿ ನೆರವೇರಿತು. ಡೆಹ್ರಾಡೂನ್ನ ಬಸಂತ್ ಕುಮಾರ್ ಎಂಬ ಹೆಸರಿನ ವಿದ್ಯಾರ್ಥಿಯು 1 ವರ್ಷ ಮೆಟ್ರಿಕ್ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿದ್ದನು. 2ನೇ ವರ್ಷವೂ ಪಾಸಾಗುವ ಯಾವ ಲಕ್ಷಣಗಳೂ ಇರಲಿಲ್ಲ. ಆತ ಗಾಯತ್ರಿಯ ಉಪಾಸನೆಗೆ ತೊಡಗಿದನು ಮತ್ತು ಒಳ್ಳೆಯ ಅಂಕಗಳೊಂದಿಗೆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದನು. ಸಂಬಲಪುರದ ಬಾಬು ಕೌಶಲ ಕಿಶೋರ್ ಮಾಹೇಶ್ವರಿಯವರ ಮಾತಾಪಿತೃಗಳ ಜಾತಿ ಬೇರೆ ಬೇರೆಯಾಗಿತ್ತು. ಆದ್ದರಿಂದ ಮಾಹೇಶ್ವರಿಯವರು ಜಾತಿ ಬಹಿಷ್ಕಾರವನ್ನೆದುರಿಸಬೇಕಾಯಿತು. ಈ ಕಾರಣದಿಂದ ಅವರ ವಿವಾಹವು ಅಸಾಧ್ಯವಾಯಿತು ಮತ್ತು ಅವರು ತುಂಬಾ ದುಃಖಿತರಾದರು. ಅವರು ಆಗಾಗ್ಗೆ ಗಾಯತ್ರಿ ಮಾತೆ ಎದುರು ಕಣ್ಣೀರ್ಗೆರೆದು ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಿದ್ದರು. ಅವರಿಗೆ 26 ವರ್ಷ ತುಂಬುತ್ತಲೇ ಗಾಯತ್ರಿಯ ಆಶೀರ್ವಾದದಿಂದ ಅವರ ವಿವಾಹವು ಒಬ್ಬ ಸುಶಿಕ್ಷಿತಳಾದ ಉಚ್ಚ ಮನೆತನದ ಅತ್ಯಂತ ಸುಂದರಿಯಾದ ಮತ್ತು ಸರ್ವಗುಣ ಸಂಪನ್ನೆಯಾದ ಕನ್ಯೆಯೊಂದಿಗೆ ನೆರವೇರಿತು. ಮಾಹೇಶ್ವರಿಯವರ ಇತರ ಸಹೋದರ ಸಹೋದರಿಯರ ವಿವಾಹಗಳು ಉಚ್ಚ ಕುಲದ ಹಾಗೂ ಸಂಪತ್ತಿನಿಂದ ತುಂಬಿದ ಕುಟುಂಬಗಳಲ್ಲಿ ನೆರವೇರಿತು. ಜಾತಿ ಬಹಿಷ್ಕಾರದ ಅಪಮಾನವನ್ನು ಅವರ ಕುಟುಂಬವು ಈ ರೀತಿಯಲ್ಲಿ ಪೂರ್ಣವಾಗಿ ತೊಡೆದುಹಾಕಲು ಸಾಧ್ಯವಾಯಿತು. ಹೃದಯನಗರ ಜಿಲ್ಲೆಯ ಮಂಡಲ ಗ್ರಾಮದ ಪಂಡಿತ ಶಂಭುಪ್ರಸಾದ ಮಿಶ್ರ ಗಾಯತ್ರಿಯ ನಿಷ್ಠಾವಂತ ಭಕ್ತರು. ತನ್ನಿಂದ ಎಷ್ಟೋ ಪಾಲು ಹೆಚ್ಚು ಸಾಧನ ಸಂಪತ್ತುಗಳಿರುವ ವಿರೋಧಿಯನ್ನು ಸೋಲಿಸಿ ಅವರು ಡಿಸ್ಟ್ರಿಕ್ಟ್ ಬೋರ್ಡಿನ ಅಧ್ಯಕ್ಷರಾಗಿ ಚುನಾಯಿಸಲ್ಪಟ್ಟರು. ಬಹಲಾಪುರದ ರಾಧಾವಲ್ಲಭ ತಿವಾರಿಯವರ ವಿವಾಹವು ಕಳೆದು 16 ವರ್ಷಗಳೇ ಆದರೂ ಅವರಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಅವರು ಕೊನೆಗೆ ಗಾಯತ್ರಿಯನ್ನು ಆಶ್ರಯಿಸಿ ಒಂದು ಕನ್ಯೆ ಹಾಗೂ ಒಬ್ಬ ಪುತ್ರನನ್ನು ಪಡೆದರು. ಪ್ರಾಚೀನ ಕಾಲದಲ್ಲಿ ದಶರಥ ಮಹಾರಾಜನು ಗಾಯತ್ರಿಯ ಮೂಲಕ ಪುತ್ರಕಾಮೇಷ್ಟಿ ಯಾಗವನ್ನು ನೆರವೇರಿಸಿದನು. ಇದರಿಂದ ಇತಿಹಾಸ ಪುರುಷರಾದ 4 ಪುತ್ರರನ್ನು ಪಡೆದನು. ರಾಜ ದಿಲೀಪನು ಗುರು ವಸಿಷ್ಠರ ಆಶ್ರಮದಲ್ಲಿ ಗಾಯತ್ರಿ ಉಪಾಸನೆಯನ್ನು ಮಾಡುತ್ತಿದ್ದಂತೆಯೇ ಗೋದುಗ್ಧ ಕಲ್ಪವನ್ನು ಪೂರ್ತಿಗೊಳಿಸಿದ್ದರಿಂದ ಪುತ್ರ ಸಂತಾನವನ್ನು ಪಡೆದನು. ರಾಜ ಅಶ್ವಪತಿಯು ಗಾಯತ್ರಿ ಯಜ್ಞವನ್ನು ಮಾಡಿ ಗಂಡು ಸಂತಾನವನ್ನು ಪಡೆದನು. ಕುಂತಿಯು ಪುರುಷ ಸಂಭೋಗವಿಲ್ಲದೆ ಗಾಯತ್ರಿ ಮಂತ್ರದ ಪ್ರಭಾವದಿಂದ ಸೂರ್ಯನನ್ನು ಆಮಂತ್ರಿಸಿ ಕರ್ಣನನ್ನು ಮಗನನ್ನಾಗಿ ಪಡೆದಳು. ದೆಹಲಿಯ ನಯಿ ಸಡಕ್ ಬದಿಯಲ್ಲಿ ಶ್ರೀ ಬುದ್ದೂರಾಮ ಭಟ್ ಎಂಬ ಒಬ್ಬ ವ್ಯಾಪಾರಿ ಇದ್ದರು.
ಅವರ ಪ್ರಾಯ 45 ಆಗುವವರೆಗೂ ಅವರಿಗೆ ಮಕ್ಕಳಾಗಿರಲಿಲ್ಲ. ಗಾಯತ್ರಿ ಉಪಾಸನೆಯಿಂದ ಆ ಇಳಿವಯಸ್ಸಿನಲ್ಲೂ ಅವರಿಗೆ ಪುತ್ರನು ಜನಿಸಿದನು. ಆ ಮಗು ಅತ್ಯಂತ ಸುಂದರ ಹಾಗೂ ಸುಗುಣಿಯಾಗಿತ್ತು. ಗುರುಕುಲ ವೃಂದಾವನದ ಕಾರ್ಯಕರ್ತರಾದ ಸುಧಾಮ ಮಿಶ್ರರವರಿಗೆ ವಿವಾಹದ ನಂತರ 14 ವರ್ಷಗಳವರೆಗೂ ಪುತ್ರ ಸಂತಾನವಾಗಲಿಲ್ಲ. ಅವರು ಗಾಯತ್ರಿ ಪುರಶ್ಚರಣವನ್ನು ನೆರವೇರಿಸಿದ ನಂತರ ಅವರಿಗೆ ಒಬ್ಬ ಸುಂದರವಾದ ಪುತ್ರನು ಜನಿಸಿದನು. ಇದರಿಂದ ಅವರ ವಂಶವು ನಿರ್ವಂಶವಾಗುವುದು ತಪ್ಪಿತು ಮತ್ತು ಮನೆಯ ಕಿಟಕಿ ತೆರೆದೇ ಇಡುವ ಚಿಂತೆ ದೂರವಾಯಿತು. ಸರಸಯಿ ಗ್ರಾಮದ ಜೀವನ್ಲಾಲ್ ವರ್ಮಾ ಅವರ 3 ವರ್ಷದ ಸುಂದರ ಹಾಗೂ ಸುಗುಣಿ ಬಾಲಕನು ಅಕಸ್ಮಾತ್ತಾಗಿ ಸ್ವರ್ಗಸ್ಥನಾದನು. ಅವರ ಮನೆಯು ಆ ಮಗುವಿನ ಅಗಲಿಕೆಯಿಂದ ಉದ್ವಿಗ್ನವಾಗಿತ್ತು. ವರ್ಮಾಜಿಯವರು ಗಾಯತ್ರಿಯ ವಿಶೇಷ ಉಪಾಸನೆಯನ್ನು ಕೈಗೊಂಡರು. ಮುಂದಿನ ತಿಂಗಳಲ್ಲಿ ಅವರ ಪತ್ನಿಗೆ ಒಂದು ಸ್ವಪ್ನವು ಬಿತ್ತು. ಆ ಸ್ವಪ್ನದಲ್ಲಿ ಅವರ ಮಗುವು ಮಡಿಲಲ್ಲಿ ಕುಳಿತಿತ್ತು. ಅವರು ಆ ಮಗುವನ್ನು ಆಲಂಗಿಸಿಕೊಳ್ಳಲು ಕೈ ಮುಂದೆ ತರುತ್ತಿದ್ದಂತೆಯೇ ಆ ಮಗು ಅವರ ಹೊಟ್ಟೆಯನ್ನು ಪ್ರವೇಶಿಸಿತು. ಈ ಸ್ವಪ್ನದ 9 ತಿಂಗಳ ನಂತರ ಅವರಿಗೊಂದು ಗಂಡು ಮಗು ಜನಿಸಿತು. ಆ ಮಗು ಎಲ್ಲಾ ಥರದಲ್ಲಿಯೂ ಸ್ವರ್ಗಸ್ಥವಾದ ಮಗುವಿನ ಪ್ರತಿಮೂರ್ತಿಯಂತಿತ್ತು. ಇದರಿಂದಾಗಿ ಅವರ ಮೊದಲ ಮಗುವಿನ ಅಗಲುವಿಕೆಯ ದುಃಖವು ಸಂಪೂರ್ಣವಾಗಿ ಶಾಂತವಾಯಿತು. ಬೈಜನಾಥ್ ಭಾಯ್ ರಾಮಾಜಿಭಾಯ್ ಬುಲಾರೆಯವರು ಅನೇಕ ಬಾರಿ ವಿದ್ವಾಂಸರಿಂದ ಗಾಯತ್ರಿಯ ಅನುಷ್ಠಾನವನ್ನು ಮಾಡಿಸಿದರು. ಪ್ರತಿ ಅನುಷ್ಠಾನದೊಂದಿಗೆಯೂ ಅವರಿಗೆ ಆಶ್ಚರ್ಯ ಹುಟ್ಟಿಸುವಂತೆ ಲಾಭವಾಗುತ್ತಿತ್ತು. 6 ಕನ್ಯೆಯರ ನಂತರ ಅವರಿಗೆ ಒಂದು ಗಂಡು ಮಗು ಜನಿಸಿತು. 16 ವರ್ಷಗಳಷ್ಟು ಕಾಲ ಅವರನ್ನು ಕಾಡಿದ ಮೂಲವ್ಯಾಧಿ ರೋಗವು ಗುಣವಾಯಿತು. ವ್ಯಾಪಾರದಲ್ಲಿ ಅವರಿಗೆ ಎಷ್ಟೊಂದು ಲಾಭವಾಗತೊಡಗಿತೆಂದರೆ ಈ ಹಿಂದೆ ಅವರಿಗೆ ಎಂದೂ ಅಷ್ಟು ಲಾಭವಾಗಿರಲಿಲ್ಲ. ಢೋರಿ ಬಾಜಾರ್ದ ಪಂಡಿತ ಪೂಜಾ ಮಿಶ್ರರ ಹೇಳಿಕೆ ಹೀಗಿದೆ: ಅವರ ತಂದೆಯವರಾದ ಪಂಡಿತ್ ದೇವಿ ಪ್ರಸಾದ್ ಜಿಯವರು ಒಬ್ಬರು ಮಹಾತ್ಮರಾದ ಗಾಯತ್ರಿ ಉಪಾಸಕರ ಶಿಷ್ಯರಾಗಿದ್ದರು. ಅವರ ಆರ್ಥಿಕ ಸ್ಥಿತಿಯು ತುಂಬಾ ಹದಗೆಟ್ಟಿತ್ತು. ಅವರು ದುಃಖಿಗಳಾಗಿರುವುದನ್ನು ನೋಡಿ ಮಹಾತ್ಮಾಜಿಯವರು ಅವರಿಗೆ ಗಾಯತ್ರಿ ಉಪಾಸನೆಯನ್ನು ಹೇಳಿಕೊಟ್ಟರು. ಅದರ ಫಲಸ್ವರೂಪವಾಗಿ ಹೊಲದ ಉತ್ಪನ್ನವು ಹೆಚ್ಚಿ ಅತ್ಯಧಿಕ ಲಾಭವಾಗತೊಡಗಿತು. ಗದ್ದೆಯು ಚಿಕ್ಕದಾಗಿದ್ದರೂ ದೊರಕಿದ ದೊಡ್ಡ ಆದಾಯದಿಂದ ಅವರ ಪರಿಸ್ಥಿತಿಯು ಸುಧಾರಿಸಿತು ಮತ್ತು ಸಾಕಷ್ಟು ದೊಡ್ಡ ಉಳಿತಾಯವನ್ನು ಬ್ಯಾಂಕಿನಲ್ಲಿ ಜಮಾ ಮಾಡಲು ಸಾಧ್ಯವಾಯಿತು. ಗುಜರಾತ್ನ ಈಡರ್ ಪ್ರದೇಶದ ನಿವಾಸಿಯಾದ ಪಂಡಿತ್ ಗೌರಿಶಂಕರ ರೇವಾಶಂಕರ ಯಾಜ್ಞಿಕ್ ತನ್ನ 15ನೇ ವಯಸ್ಸಿನಿಂದಲೇ ಗಾಯತ್ರಿ ಆರಾಧನೆಯಲ್ಲಿ ತೊಡಗಿದ್ದರು. ಆ ಚಿಕ್ಕ ವಯಸ್ಸಿನಲ್ಲೇ ಅವರು ಗಾಯತ್ರಿಯ 24 ಲಕ್ಷಗಳ 3 ಪುರಶ್ಚರಣೆಗಳನ್ನು ಮುಗಿಸಿದ್ದರು. ಇದರ ಫಲಸ್ವರೂಪವಾಗಿ ಅವರಲ್ಲಿ ವಿದ್ಯೆ, ಜ್ಞಾನ ಮತ್ತು ಇತರ ಸುಸಂಸ್ಕಾರಗಳ ಅಭಿವೃದ್ಧಿ ಯಾವ ಮಟ್ಟದಲ್ಲಿ ಆಗಿತ್ತೆಂದರೆ ಹೋದಲ್ಲೆಲ್ಲ ಅವರಿಗೆ ಅದರ ಸಮ್ಮಾನಗಳು ದೊರೆಯುತ್ತಿದ್ದವು. ಅವರ ಎಲ್ಲ ಕೆಲಸಗಳಲ್ಲಿಯೂ ಸಫಲತೆಯು ದೊರೆಯುತ್ತಿತ್ತು. ಅವರ ಪೂರ್ವಜರು ಪೂನಾದಲ್ಲಿ ಒಂದು ಶಾಲೆಯನ್ನು ನಡೆಸುತ್ತಿದ್ದರು. ಅಲ್ಲಿ ವಿದ್ಯಾರ್ಥಿಗಳಿಗೆ ಉಚ್ಚ ಮಟ್ಟದ ಧಾರ್ಮಿಕ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ಗೌರಿ ಶಂಕರಜಿಯವರು ಆ ಪಾಠಶಾಲೆಯನ್ನು ತನ್ನ ಮನೆಯಲ್ಲೇ ನಡೆಸಲು ಆರಂಭಿಸಿದರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಗಾಯತ್ರಿ ಉಪಾಸನೆಯ ಉಪದೇಶವನ್ನು ಕೊಡಲು ಆರಂಭಿಸಿದರು. ಅವರೊಂದು ನಿಯಮವನ್ನು ರಚಿಸಿದರು. ಅದರಂತೆ ತೀರಾ ಬಡ ಅಸಹಾಯಕ ವಿದ್ಯಾರ್ಥಿಗಳಿಗೆ ತಮ್ಮ ಆಹಾರದ ವ್ಯವಸ್ಥೆಯನ್ನು ಸ್ವತಃ ಮಾಡಿಕೊಡಲು ಅಸಾಧ್ಯವೆಂದಾದರೆ ಪ್ರತಿನಿತ್ಯ 1000 ಗಾಯತ್ರಿ ಜಪವನ್ನು ಮಾಡಿದರೆ ಆ ವಿದ್ಯಾರ್ಥಿಗೆ ಪಾಠಶಾಲೆಯ ವತಿಯಿಂದಲೇ ಭೋಜನದ ವ್ಯವಸ್ಥೆಯೂ ಆಗುತ್ತಿತ್ತು. ಇದರ ಪರಿಣಾಮ ಸ್ವರೂಪವಾಗಿ ಪೂನಾದ ಬ್ರಾಹ್ಮಣರಲ್ಲಿ ಇವರ ಮನೆತನವು ಗುರುಗ್ರಹ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾಯಿತು. ಜಬ್ಬಲ್ಪುರದ ರಾಧೇಶ್ಯಾಮ್ ಶರ್ಮಾ ಅವರ ಮನೆಯಲ್ಲಿ ರೋಗಗಳು ತಪ್ಪಿದ್ದೇ ಇಲ್ಲ. ಅವರ ಆದಾಯದ ಒಂದು ದೊಡ್ಡ ಭಾಗವು ವೈದ್ಯರ ಮತ್ತು ಡಾಕ್ಟರ್ ಕಿಸೆ ಸೇರುತ್ತಿತ್ತು. ಆದರೆ ಎಂದು ಅವರು ಗಾಯತ್ರಿ ಉಪಾಸನೆಗೆ ತೊಡಗಿದರೋ ಎಲ್ಲ ರೋಗಗಳು ಅವರ ಮನೆಯಿಂದ ತೊಲಗಿದವು. ಸೀಕರದ ಶ್ರೀ ಶಿವಭಗವಾನ್ ಜಿ ಸೋಮಾನಿಯವರು ಕ್ಷಯರೋಗದಿಂದ ಬಳಲುತ್ತಿದ್ದರು. ಅವರ ಮಾವನಾದ ಮಾದೇಗಾಂವ್ ನಿವಾಸಿ ಶಿವರತನ್ಜಿ ಮಾರೂರರವರು ಅವರಿಗೆ ಗಾಯತ್ರಿ ಜಪವನ್ನು ಮಾನಸಿಕವಾಗಿ ಮಾಡುತ್ತಿರುವಂತೆ ಸಲಹೆ ನೀಡಿದ್ದರು. ಏಕೆಂದರೆ ಅವರು ಈಗಾಗಲೇ ಗಾಯತ್ರಿ ಉಪಾಸನೆಯ ಮೂಲಕ ತಮ್ಮ ಕೌಟುಂಬಿಕ ಕಲಹ ಹಾಗೂ ಮಡದಿಯ ಅವ್ಯವಸ್ಥೆಯಿಂದ ಬಿಡುಗಡೆ ಪಡೆದಿದ್ದರು. ಸೋಮಾನಿಯವರ ರೋಗವು ಎಷ್ಟೊಂದು ಉಲ್ಬಣಗೊಂಡಿತ್ತೆಂದರೆ ಡಾಕ್ಟರ್ ಬಿಲ್ಮೋರಿಯಾರಂತಹ ಖ್ಯಾತ ಸರ್ಜನ್ನರು ರೋಗಿಯ 3 ಪಕ್ಕೆಲುಬುಗಳನ್ನು ತುಂಡರಿಸಿ ತೆಗೆಯುವ ಸಲಹೆಯನ್ನು ಕೊಟ್ಟಿದ್ದರು ಮತ್ತು ಇದಲ್ಲದಿದ್ದರೆ ಅವರ ರೋಗವು ವಾಸಿಯಾಗುವ ಸಾಧ್ಯತೆಯೇ ಇಲ್ಲ ಮತ್ತು ಅವರ ಆಯಸ್ಸು ಇನ್ನು 15 ದಿನಗಳಿಗಿಂತ ಹೆಚ್ಚು ಮುಂದೂಡುವುದು
ಸಾಧ್ಯವಿಲ್ಲ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದರು. ಅಂತಹ ಭಯಂಕರ ಪರಿಸ್ಥಿತಿಯಲ್ಲಿ ಸೋಮಾನಿಯವರು ಗಾಯತ್ರಿ ಮಾತೆಯ ಸೆರಗನ್ನು ಹಿಡಿದುಕೊಂಡರು ಮತ್ತು ಪೂರ್ಣ ಗುಣಮುಖರಾಗಿ ರೋಹಿಣೀಪುರದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಡೆಸುವ ಸ್ಥಿತಿಗೆ ತಲುಪಿದರು. ಶ್ರೀ ಗೋವರ್ಧನ ಪೀಠದ ಶಂಕರಾಚಾರ್ಯರು ತಮ್ಮ ಪುಸ್ತಕ ಮಂತ್ರಶಕ್ತಿ ಯೋಗದ 167ನೇ ಪುಟದಲ್ಲಿ ಬರೆದಿದ್ದಾರೆ. ರಾವ್ಮಾ ಮಲತಾದಾರ ಪಹಡಾಪುರ ಕೊಲ್ಲಾಪುರವಾಲಾರವರು ಗಾಯತ್ರಿ ಮಂತ್ರದ ಸಹಕಾರದಿಂದ ಹಾವಿನ ಕಡಿತದ ವಿಷವನ್ನು ಇಳಿಸಲು ಶಕ್ತರಾಗಿದ್ದಾರೆ. ರೋಹೇಡಾ ನಿವಾಸಿಯಾದ ಶ್ರೀ ನೈನೋರಾಮ್ರವರನ್ನು 20 ವರ್ಷಗಳಿಂದಲೂ ಕಾಡುತ್ತಿದ್ದ ವಾತವ್ಯಾಧಿ ಯಾವ ಔಷಧಿಗೂ ಬಗ್ಗುತ್ತಿರಲಿಲ್ಲ. ಗಾಯತ್ರಿ ಉಪಾಸನೆಯಿಂದ ಅವರು ಪೂರ್ತಿ ಗುಣಮುಖರಾದರು. ಗಾಯತ್ರಿ ಉಪಾಸನೆಯ ಮೂಲಕ ರಾಜಸಿಕ ವೈಭವವನ್ನು ಸಾಧಕರು ಗಳಿಸಿ ಲಾಭಾನ್ವಿತರಾದ ಅಸಂಖ್ಯಾತ ಉದಾಹರಣೆಗಳು ನಮಗೆ ದೊರೆಯುತ್ತವೆ.